ಹಲೋ ಎವ್ರಿವನ್, ಮತ್ತೊಮ್ಮೆ ತಮಗೆಲ್ಲರಿಗೂ ನಮ್ಮ ಎಜುಕೇಷ್ನಲ್ ಚಾನಲ್ ಕ್ಲಿಯರ್ ಮೈ ಡೌಟ್ ನೆವರ್ ಸ್ಟಾಪ್ ಲರ್ನಿಂಗ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇಂದು ನಡೆದಂತಹ KTET ಎಕ್ಸಾಮ್ನ ಅಂದರೆ 7 ಡಿಸೆಂಬರ್ 2025 ನಡೆದ KTET ಎಕ್ಸಾಮ್ನ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಅಥವಾ ಸೈಕಾಲಜಿ ಪೇಪರ್ನ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸನ್ನು ನಾವು ನೋಡ್ತಾ ಇದ್ದೇವೆ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಕ್ವೆಶನ್, 61th ಕ್ವೆಶನ್, ಇಂಟ್ರೊಡಕ್ಷನ್ ವೈಲ್ ಟೀಚಿಂಗ್ ಬೇಸ್ಡ್ ಆನ್. ಅಂದರೆ ನಾವು ಯಾವುದಾದ್ರೂ ಒಂದು ಟಾಪಿಕನ್ನು ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಯಾವ ಲಾ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತ. ಲಾ ಆಫ್ ರೆಡಿನೆಸ್ ಶುಡ್ ಬಿ ದ ಆನ್ಸರ್. ಸೊ ಎಡ್ವರ್ಡ್ ಥಾರ್ನ್ಟೈಕ್ ಅವರ ಲಾ ಆಫ್ ರೆಡಿನೆಸ್ ಸಜೆಸ್ಟ್ ಏನು ಮಾಡುತ್ತೆ ಅಂದರೆ ಈ ಒಂದು ಮೇಲಿನ ಕ್ವಶನಿಗೆ ಆನ್ಸರ್ ಲಾ ಆಫ್ ರೆಡಿನೆಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 62. ಡಿಯರ್ ಫ್ರೆಂಡ್ಸ್, ಎಕ್ಸ್ಪ್ಲನೇಷನ್ ಕೂಡ ನಾವು ಕೆಳಗಡೆ PDF-ನಲ್ಲೇ ನಾವು ಕೊಟ್ಟಿದ್ದೇವೆ. ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ನಾವು ಮಾಡ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ, ಹಾಗಾಗಿ ಸದ್ಯಕ್ಕೆ ಎಕ್ಸ್ಪ್ಲನೇಷನನ್ನು ನಾವು ಇದರಲ್ಲಿ ಕೊಟ್ಟಿದ್ದೇವೆ. ನೀವು ಅದನ್ನು ಕೂಡ ನೋಟ್ ಡೌನ್ ಮಾಡ್ಕೋಬೋದು. ಅದೇ ರೀತಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದಲ್ಲಿ, ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. So question number 62. This research is used to solve problems of classroom. Action research option 4 should be the answer. Question number 63. ಸ್ವಲ್ಪ ಕ್ವಶನ್ಸ್ ಸೆಂಟೆನ್ಸಸ್ ಚೇಂಜಸ್ ಇದೆ, ಬಟ್ ಮೀನಿಂಗ್ ಸೇಮ್ ಆಗಿರುತ್ತೆ. ಸೊ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಕ್ವಶನ್ ನಂಬರ್ 63. ದ ಸ್ಪೆಸಿಫಿಕೇಶನ್ ಎಕ್ಸ್ಪ್ಲೈನ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಅಬ್ಜೆಕ್ಟಿವ್. ಯಾವ ಅಬ್ಜೆಕ್ಟಿವ್ ಅಂಡರಲ್ಲಿ ಎಕ್ಸ್ಪ್ಲೇನ್ ಅನ್ನುವಂಥ ಒಂದು ಆಬ್ಜೆಕ್ಟಿವ್ ಬರುತ್ತೆ ಅಂತ. ಸೊ ದ ಆನ್ಸರ್ ಶುಡ್ ಬಿ ಅಂಡರ್ಸ್ಟ್ಯಾಂಡಿಂಗ್. ಬ್ಲೂಮ್ಸ್ ಟ್ಯಾಕ್ಸನಮಿ ನಾವು ಓದಿದರೆ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಎಕ್ಸ್ಪ್ಲೈನ್ಸ್ ಅನ್ನುವಂಥ ಒಂದು ಏನಿದೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 64. ಅನಾಲಿಸಿಸ್ ಆ್ಯಂಡ್ ಸಿಂಥೆಸಿಸ್ ಆರ್ ದ ಕ್ಯಾಟಗರೀಸ್ ಆಫ್ ದಿಸ್ ಡೊಮೈನ್. ಯಾವ ಡೊಮೈನಲ್ಲಿ ಅನಾಲಿಸಿಸ್ ಮತ್ತು ಸಿಂಥೆಸಿಸ್ ಬರುತ್ತೆ ಅಂದರೆ ಕಾಗ್ನಿಟಿವ್ ಡೊಮೈನಲ್ಲಿ ಬರುತ್ತೆ. ನೆಕ್ಸ್ಟ್ ಅಗೇನ್ ಬ್ಲೂಮ್ಸ್ ಟ್ಯಾಕ್ಸನಮಿ, ಬ್ಲೂಮ್ಸ್ ಕಾಗ್ನೇಟಿವ್ ಡೊಮೈನಲ್ಲಿ ಬರುತ್ತೆ ಇದು. ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಪ್ರೊಜೆಕ್ಟಿವ್ ಟೆಕ್ನಿಕ್ ಆಫ್ ಪರ್ಸನಾಲಿಟಿ ಅಸೆಸ್ಮೆಂಟ್. ಇದರಲ್ಲಿ ಯಾವುದು ಪ್ರೊಜೆಕ್ಟಿವ್ ಟೆಕ್ನಿಕ್ ಆಫ್ ಪರ್ಸನಾಲಿಟಿ ಅಸೆಸ್ಮೆಂಟನ್ನು ಯಾವುದು ಫಾಲೋ ಮಾಡಲ್ಲ ಅಂತ. ಸೊ ಅದು ಆನ್ಸರ್ ಶುಡ್ ಬಿ ಇಂಟರ್ವ್ಯೂ. ನೆಕ್ಸ್ಟ್ ಕ್ವಶನ್ ನಂಬರ್ 66. ಇನ್ ದ ಫಾರ್ಮುಲಾ ಐ ಕ್ಯೂ ಫಾರ್ಮುಲಾ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇಟ್ ಈಸ್ ವೆರಿ ಈಸಿ ಕ್ವಶನ್. MA refers to mental age. Education. Next question, education program for backward children. So the answer should be option 2, remedial teaching. ಅಂದರೆ ಬ್ಯಾಕ್ವರ್ಡ್ ಚಿಲ್ಡ್ರನಿಗೆ ನಾವು ಯಾವ ಪ್ರೋಗ್ರಾಮ್ ಫಾಲೋ ಮಾಡ್ತೀವಿ ಅಂದರೆ ಅಬ್ವಿಯಸ್ಲಿ ರೆಮಿಡಿಯಲ್ ಟೀಚಿಂಗನ್ನು ನಾವು ಫಾಲೋ ಮಾಡ್ತೀವಿ. ಕ್ವಶನ್ ನಂಬರ್ 68. ಹೈರಾರ್ಕಿ ಆಫ್ ನೀಡ್ಸ್ ಈಸ್ ಗಿವನ್ ಬೈ. ಹೈರಾರ್ಕಿ ಆಫ್ ನೀಡ್ಸ್ ಯಾರು ಕೊಟ್ಟಿದ್ದು ಅಂದರೆ ಮಾಸ್ಲೋ ಅವರು ಕೊಟ್ಟಿರುವಂಥದ್ದು, ಅಬ್ರಹಂ ಮಾಸ್ಲೋ. ಸೊ ನೆಕ್ಸ್ಟ್ ಕ್ವಶನ್ 69. ನಾಟ್ ಎ ಡಿಟರ್ಮಿನೇಷನ್ ಆಫ್ ಅಟೆನ್ಷನ್. ಯಾವುದು ಅಟೆನ್ಷನ್ ಡಿಟರ್ಮಿನೇಷನ್ ಅಲ್ಲ ಅಂತ. ಮೊನೋಟನಿ ಶುಡ್ ಬಿ ದ ಆನ್ಸರ್. ಕ್ವಶನ್ ನಂಬರ್ 70. ZPD ಥಿಯರಿ ವಾಸ್ ಗಿವನ್ ಬೈ. ZPD ಥಿಯರಿ ಯಾರು ಕೊಟ್ಟಿದ್ದು ಅಂದರೆ ಲೇವ್ ವೆಗಾಟ್ಸ್ಕಿ ಅವರು ಈ ಒಂದು ZPD ಥಿಯರಿಯನ್ನು ಕೊಟ್ಟಿದ್ದು, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಸೊ ಕ್ವಶನ್ ನಂಬರ್ 71. ದ ಮ್ಯಾಕ್ಸಿಮ್ ಆಫ್ ಟೀಚಿಂಗ್ ಹೋಲ್ ಟು ಪಾರ್ಟ್ಸ್ ಟು ಹೋಲ್ ಅಲ್ಲ, ಇಲ್ಲಿ ಹೋಲ್ ಟು ಪಾರ್ಟ್ಸ್ ಇರುವಂಥದ್ದು. ಸೊ ಇಟ್ ಶುಡ್ ಬಿ ಇನ್ಸೈಟ್ಫುಲ್ ಲರ್ನಿಂಗ್ ಥಿಯರಿ. ಸೊ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದಲ್ಲಿ ಅಥವಾ ಇಷ್ಟವಾಗಿದ್ದಲ್ಲಿ ನಿಮಗೆ ಮತ್ತೆ ಪ್ರಿಪರೇಷನ್ ಆಗೋದಕ್ಕೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ CTET ಕೂಡ ಇದೆ, ಅದಕ್ಕೂ ಕೂಡ ನೀವು ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಕ್ವಶನ್ ನಂಬರ್ 72. ದ ಹೀರೋ ವರ್ಷಿಪ್ ಪೀರಿಯಡ್ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ಈಸ್. ಸೊ ದ ಹೀರೋ ವರ್ಷಿಪ್ ಅಂದರೆ ಅವರಿಗೆ ಇಷ್ಟವಾಗುವಂಥ ಪರ್ಸ್ನಾಲಿಟಿಯನ್ನು ಫಾಲೋ ಮಾಡುವಂಥ ಒಂದು ಏಜ್ ಯಾವುದು ಅಂದರೆ ಅಡೋಲೆಸೆನ್ಸ್ ಸ್ಟೇಜಲ್ಲಿ ನಾವು ಇದನ್ನು ನೋಡ್ತೇವೆ. ಕ್ವಶನ್ ನಂಬರ್ 73. ದ ಸ್ಟೇಜ್ ಇನ್ ವಿಚ್ ಇಂಡಿವಿಜುವಲ್ಸ್ ಪ್ರಿಫರ್ ಕಂಪನಿ ಆಫ್ ಆಪೋಸಿಟ್ ಸೆಕ್ಸ್. ಅಂದರೆ ಗಂಡು ಹೆಣ್ಣನ್ನು ಅಟ್ರ್ಯಾಕ್ಟ್ ಆಗುವಂಥದ್ದು ಅಥವಾ ಹೆಣ್ಣು ಗಂಡಿಗೆ ಅಟ್ರ್ಯಾಕ್ಟ್ ಆಗುವಂಥ ಒಂದು ಏಜ್ ಯಾವಾಗ ಅಂತ ಅಂದರೆ ಅಡೋಲೆಸೆನ್ಸ್ ಸ್ಟೇಜಲ್ಲಿ ನಾವು ಇದನ್ನು ಕಾಣ್ತೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 74. ಅಡೋಲೆಸೆನ್ಸ್ ಈಸ್ ಆಫನ್ ಕಾಲ್ಡ್ ದ ಏಜ್ ಆಫ್. ಅಗೇನ್ ನಾವು ಮೇಲ್ಗಡೆ ಒಂದು ಕ್ವಶನನ್ನು ನೋಡಿದ್ವಿ, ಐಡಿಯಲ್ಸ್ ಏಜ್ ಅಂತ ನಾವು ಈ ಒಂದು ಏಜನ್ನು ಹೇಳಲಾಗುತ್ತೆ.
ಚಿಲ್ಡ್ರನ್ ಎಂಟರ್ ಗ್ಯಾಂಗ್ ಏಜ್ ಯಾವಾಗ ಅಂತಂದರೆ ಇಲ್ಲಿ ಸ್ವಲ್ಪ ಆಪ್ಷನ್ಸ್ ಟಿಕ್ ಮಾಡೋದ್ರಲ್ಲಿ ಕನ್ಫ್ಯೂಷನ್ ಆಗಿದೆ. ಆ್ಯಕ್ಚುಲಿ ದ ಆನ್ಸರ್ ಶುಡ್ ಬಿ ಲೇಟರ್ ಚೈಲ್ಡ್ಹುಡ್ಡಲ್ಲಿ ಈ ಒಂದು ಗ್ಯಾಂಗ್ ಏಜ್ ಅನ್ನುವಂಥ ಒಂದು ಇದನ್ನು ನಾವು ನೋಡ್ತೇವೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 76. ಡೆವಲಪ್ಮೆಂಟ್ ಗೋಸ್ ಫ್ರಮ್ ಹೋಮ್ ಟು ಟೋಂಬ್ ಅನ್ನುವಂಥ ಡೆವಲಪ್ಮೆಂಟ್ ಯಾವ ಪ್ರಿನ್ಸಿಪಲ್ ಅಂದರೆ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿಯನ್ನು ಒಂದು ಫಾಲೋ ಮಾಡುವಂಥ ಒಂದು ಪ್ರಿನ್ಸಿಪಲ್ ಆಗಿರುತ್ತೆ. ಕ್ವೆಶನ್ ನಂಬರ್ 77. ಸೆನ್ಸೇಷನ್ ಆ್ಯಂಡ್ ಪರ್ಸೆಪ್ಷನ್ ಆರ್ ಆಸ್ಪೆಕ್ಟ್ಸ್ ಆಫ್. ಸೆನ್ಸೇಷನ್ ಅಂದರೆ ಸೆನ್ಸ್ ಮತ್ತು ಪರ್ಸೆಪ್ಷನ್ ಯಾವ ಆಸ್ಪೆಕ್ಟ್ ಅಂದರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ನ ಆಸ್ಪೆಕ್ಟ್ಸ್ ಆಗಿರುವಂಥದ್ದು. ಕ್ವೆಶನ್ ನಂಬರ್ 78. ಸೋಷಿಯಲ್ ಡೆವಲಪ್ಮೆಂಟ್ ಇನ್ ಚೈಲ್ಡ್ಹುಡ್ ಪ್ರೈಮರಿಲಿ ಬಿಗಿನ್ಸ್. ಸೋಷಿಯಲ್ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ? ಸ್ಟಾರ್ಟಿಂಗಲ್ಲಿ, ಬಿಗಿನಿಂಗಲ್ಲಿ ಅಂದರೆ ಆಬ್ವಿಯಸ್ಲಿ ಮನೆಯಲ್ಲಿ ಆಗುತ್ತೆ, ಅಟ್ ಹೋಮ್. ಸೊ ದ ಆನ್ಸರ್ ಈಸ್ ಅಟ್ ಹೋಮ್. ಕ್ವೆಶನ್ ನಂಬರ್ 79. ಸ್ಟೇಜ್ ವೆನ್ ಗ್ರೋತ್ ಸ್ಪರ್ಟ್ ಅಕರ್ಸ್. ಗ್ರೋತ್ ಯಾವಾಗ ಸಡನ್ನಾಗಿ ನಾವು ಇನ್ಕ್ರೀಸ್ ಆಗುವಂಥದ್ದು ನೋಡ್ತೇವೆ. ಹೈಟ್ ರ್ಯಾಂಡಮ್ ಆಗಿ ಹೈಟ್ ಗ್ರೋತ್ ಆಗುತ್ತೆ. ಸೊ ಇದು ಯಾವಾಗ ಅಂತಂದರೆ ಅಡೋಲೆಸೆನ್ಸ್ ಸ್ಟೇಜ್, ಅಂದರೆ ಪ್ಯೂಬರ್ಟಿ ಸ್ಟೇಜ್ ಅಂತ ಕೂಡ ನಾವು ಹೇಳ್ತೇವೆ. ಚೈಲ್ಡ್ಹುಡ್ ಆಗೋದಿಲ್ಲ ಇಲ್ಲಿ, ಚೈಲ್ಡ್ಹುಡ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ಲೇಟರ್ ಚೈಲ್ಡ್ಹುಡ್ ಅಥವಾ ಪ್ಯೂಬರ್ಟಿ ಸ್ಟೇಜ್ ಅಲ್ಲಿ ಆ್ಯಕ್ಚುಲಿ ಪ್ಯೂಬರ್ಟಿ ಸ್ಟೇಜಲ್ಲಿ ಆಗುವಂಥದ್ದು ಇದು. ಸೊ ದ ಆನ್ಸರ್ ಶುಡ್ ಬಿ ಅಡೋಲೆಸೆನ್ಸ್ ಸ್ಟೇಜ್. ಕ್ವೆಶನ್ ನಂಬರ್ 80. ನಾಟ್ ಎ ಗುಡ್ ಟೀಚರ್ ಕ್ವಾಲಿಟಿ ಟು ಹ್ಯಾಂಡಲ್ ಅಡೋಲೆಸೆನ್ಸ್ ಸ್ಟೂಡೆಂಟ್ಸನ್ನ ಹ್ಯಾಂಡಲ್ ಮಾಡುವಂಥ ಟೀಚರ್ನ ಕ್ವಾಲಿಟೀಸ್ಗಳಲ್ಲಿ ಇದು ಯಾವುದು ಆಗೋದಿಲ್ಲ ಅಂತ ಕ್ವೆಶನ್ನು. ಸೊ ದ ಆನ್ಸರ್ ಶುಡ್ ಬಿ ಸ್ಟ್ರಿಕ್ಟ್ ಮೆಂಟರ್. ನಾವು ಸ್ಟ್ರಿಕ್ಟಾಗಿ ಮೆಂಟರ್ಶಿಪ್ ಮಾಡ್ತೀವಿ ಅಂದರೆ ಅಡೋಲೆಸೆಂಟ್ ಸ್ಟೇಜ್ನ ಸ್ಟೂಡೆಂಟ್ಸ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ, ಹೈಸ್ಕೂಲ್ ಸ್ಟೂಡೆಂಟ್ಸ್ನ ಕಷ್ಟ ಆಗುತ್ತೆ. ಸೊ ಕ್ವೆಶನ್ ನಂಬರ್ 81. ಸ್ಟೇಜ್ ಇನ್ 5E ಮಾಡೆಲ್ ಫಾರ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್. 5E ಮಾಡೆಲ್ನಲ್ಲಿ ಅಪ್ಲಿಕೇಶನ್ ಆಫ್ ನಾಲೆಡ್ಜನ್ನು ಅಪ್ಲೈ ಯಾವಾಗ ಮಾಡ್ತೀವಿ ಅಂತ ನೋಡೋದಾದರೆ ಎಲಾಬರೇಷನ್ ಸ್ಟೇಜಲ್ಲಿ ಮಾಡಲಾಗುತ್ತೆ. ಎವ್ಯಾಲ್ಯೂಷನಲ್ಲಿ ಆಗೋದಿಲ್ಲ, ಎಲಾಬರೇಷನ್ ಸ್ಟೇಜಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 82. ನಾಟ್ ಎ ಫ್ಯಾಕ್ಟರ್ ಅಸೋಸಿಯೇಟೆಡ್ ವಿತ್ ಲರ್ನಿಂಗ್. ಸೊ ದ ಆನ್ಸರ್ ಶುಡ್ ಬಿ ಆಪ್ಷನ್ 4. ಮೆಥಡ್ಸ್ ಆಫ್ ಅಸೆಸ್ಸಿಂಗ್ ಇಂಟೆಲಿಜೆನ್ಸ್ ಲೆವೆಲ್. ಲರ್ನಿಂಗನ್ನು ಫ್ಯಾಕ್ಟರ್ ಆ್ಯಕ್ಚುಲಿ ಯಾವುದು ಆಗೋದಿಲ್ಲ ಅಂದರೆ ಗೋಲ್ಸ್ ಆಫ್ ಲೈಫ್ ಆಗುತ್ತೆ ಲರ್ನಿಂಗಲ್ಲಿ, ಲೆವೆಲ್ಸ್ ಆಫ್ ಆಸ್ಪಿರೇಷನ್ ಆಗುತ್ತೆ, ಲರ್ನರ್ಸ್ ಮೆಂಟಲ್ ಹೆಲ್ತ್ ಡೆವಲಪ್ ಆಗುತ್ತೆ, ಬಟ್ ಮೆಥಡ್ ಆಫ್ ಅಸೆಸ್ಸಿಂಗ್ ಇಂಟೆಲಿಜೆನ್ಸ್ ಲೆವೆಲ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಕ್ವೆಶನ್. ಬಯಾಲಜಿಕಲ್ ರೆಡಿನೆಸ್ ಟು ಲರ್ನ್ ಈಸ್. ಅಂದರೆ ಈ 4 ಆಪ್ಷನಲ್ಲಿ ಬಯಾಲಜಿಕಲ್ ಫ್ಯಾಕ್ಟರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ಬಯಾಲಜಿಕಲ್ ಫ್ಯಾಕ್ಟರ್ ಆಗೋದಿಲ್ಲ, ಮೋಟಿವೇಶನ್ ಕೂಡ ಆಗೋದಿಲ್ಲ. ಮೆಚ್ಯೂರೇಷನ್ ಶುಡ್ ಬಿ ದ ಬಯಾಲಜಿಕಲ್ ಫ್ಯಾಕ್ಟರ್ ರೆಡಿನೆಸ್ ಆಗೋದಕ್ಕೆ. ಓಕೆ, ಕ್ವೆಶನ್ ನಂಬರ್ 84. ಅಗೇನ್ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದಲ್ಲಿ, ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ ಕ್ಲಿಯರ್ ಮೈ ಡೌಟ್ ನೆವರ್ ಸ್ಟಾಪ್ ಲರ್ನಿಂಗ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ನಾವು ಅಪ್ಲೋಡ್ ಮಾಡುವಂಥ ಯೂಸ್ಫುಲ್ ವೀಡಿಯೋಸ್ನ ಲಿಂಕ್ ಮತ್ತು ಅಥವಾ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಓಕೆ, ಕ್ವೆಶನ್ ನಂಬರ್ 84. ಎಬಿಲಿಟಿ ಟು ಪ್ರೊಡ್ಯೂಸ್ ನಾವಲ್ ಐಡಿಯಾಸ್ ಈಸ್ ಆಪ್ಷನ್ 2 ಕ್ರಿಯೇಟಿವಿಟಿ. ಕ್ವೆಶನ್ ನಂಬರ್ 85. ಹೈಯೆಸ್ಟ್ ಪರ್ಸೆಂಟೇಜ್ ಗ್ರೂಪ್ ಇನ್ ಪಾಪ್ಯುಲೇಷನ್. ಈ ಕ್ವೆಶನ್ ಏನು ಅಂದರೆ ಪಾಪ್ಯುಲೇಷನಲ್ಲಿ ಈ 4 ಆಪ್ಷನ್ಸ್ ಕೊಟ್ಟಿದ್ದಾರಲ್ಲ, ಆ ಆಪ್ಷನಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಯಾವ ತರಹದ ಜನ ಇದ್ದಾರೆ ಅಂತ. ಸೊ ದ ಆನ್ಸರ್ ಈಸ್ ಆಬ್ವಿಯಸ್ಲಿ ಇದು ಈಸಿ ಆಗಿರುತ್ತೆ. ನಾರ್ಮಲ್ ಪೀಪಲ್ ಹೈಯೆಸ್ಟ್ ಪರ್ಸೆಂಟೇಜ್ ಇರುವಂಥದ್ದು. ಗಿಫ್ಟೆಡ್ ಎಲ್ಲೋ ಒಂದು ಸ್ವಲ್ಪ ಇರ್ತಾರೆ, ಬ್ರೈಟ್ ಸ್ಟೂಡೆಂಟ್ಸ್ ಸ್ವಲ್ಪ ಇರ್ತಾರೆ, ಡಲ್ ಸ್ಟೂಡೆಂಟ್ಸ್ ಕೂಡ ಸ್ವಲ್ಪ ಇರ್ತಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 86. ರ್ಯಾಷನಲೈಸೇಷನ್ ಮೀನ್ಸ್. ರ್ಯಾಷನಲೈಸೇಷನ್ ವರ್ಡ್ನ ಮೀನಿಂಗ್ ಏನು ಅಂತ ಕೇಳಿದ್ದಾರೆ. ಜಸ್ಟಿಫೈಯಿಂಗ್ ಫೇಲ್ಯೂರ್ ಬೈ ರೀಸನ್ ಶುಡ್ ಬಿ ದ ಆನ್ಸರ್. ಕ್ವೆಶನ್ ನಂಬರ್ 87. ಫಾರ್ ವಿಜುವಲಿ ಇಂಪೇರ್ಡ್ ಚಿಲ್ಡ್ರನ್ ಟೀಚರ್ ಯೂಸಸ್. ಇದು ಈಸಿ ಕ್ವೆಶನ್, ರಿಟರ್ನ್ ಟೆಸ್ಟ್ ಮಾಡೋದಕ್ಕಾಗೋದಿಲ್ಲ ವಿಜುವಲಿ ಇಂಪೇರ್ಡ್ ಚಿಲ್ಡ್ರನ್ಗೆ. ಡ್ರಾಯಿಂಗ್ ನಾವು ಆಬ್ವಿಯಸ್ಲಿ ಆಗೋದೇ ಇಲ್ಲ. ಓರಲ್ ಕ್ವೆಶನಿಂಗ್ ಶುಡ್ ಬಿ ದ ರೈಟ್ ಆನ್ಸರ್. ಓಕೆ, ಕ್ವೆಶನ್ ನಂಬರ್ 88. ಪರ್ಸ್ನಲ್ ಫ್ಯಾಕ್ಟರ್ ಇನ್ಫ್ಲುಯೆನ್ಸಿಂಗ್ ಲರ್ನಿಂಗ್ ಶುಡ್ ಬಿ ದ ಆಪ್ಷನ್ 4 ರೆಡಿನೆಸ್ ಆ್ಯಂಡ್ ವಿಲ್ ಪವರ್. ರೆಡಿನೆಸ್ ಅಂದರೆ ನಾವು ರೆಡಿನೇ ಇಲ್ಲ ಅಂತಂದರೆ ನಾವು ಏನನ್ನೂ ಲರ್ನಿಂಗ್
ಏನನ್ನು ಕಲಿಯೋದಕ್ಕೆ ಆಗೋದಿಲ್ಲ. ವಿಲ್ ಪವರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ವಶನ್ ನಂಬರ್ 89, ಹೈಯೆಸ್ಟ್ ಸ್ಟೇಜ್ ಆಫ್ ಲರ್ನಿಂಗ್ ಗ್ಯಾಗ್ನೆ ಪ್ರಕಾರ ಆಪ್ಷನ್ 3 ಪ್ರಾಬ್ಲಮ್ ಸಾಲ್ವಿಂಗ್ ಶುಡ್ ಬಿ ದ ಆನ್ಸರ್. ಕ್ವಶನ್ ನಂಬರ್ 90, ಲಾಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಕೊಟ್ಟಿದ್ದಾರೆ. ಇಮೋಷನಲ್ ಪ್ಯಾಟ್ರನ್ ಮತ್ತು ಇಮೋಷನ್ ಕೊಟ್ಟಿದ್ದಾರೆ. ಕ್ರೈಯಿಂಗ್, ಶೌಟಿಂಗ್ ಆ್ಯಂಡ್ ಕಿಕ್ಕಿಂಗ್ ಆಪ್ಷನ್ 4 ಆ್ಯಂಗರಲ್ಲಿ ಬರುತ್ತೆ. ಹೈಡಿಂಗ್, ವೀಪಿಂಗ್, ರನ್ನಿಂಗ್ ಅವೇ ಫಿಯರಲ್ಲಿ ಬರುತ್ತೆ. ಆಸ್ಕಿಂಗ್ ಕ್ವಶನ್ಸ್ ಟು ಪೇರೆಂಟ್ಸ್ ಆ್ಯಂಡ್ ಎಲ್ಡರ್ಸ್ ಕ್ಯೂರಿಯಾಸಿಟಿನಲ್ಲಿ ಬರುತ್ತೆ. ಸ್ಟಬರ್ನೆಸ್ ಆ್ಯಂಡ್ ಕ್ವಾರಲಿಂಗ್ ಏನು ಬರುತ್ತೆ, ಹೇಟ್ರೆಡಲ್ಲಿ ಬರುತ್ತೆ. ಸೊ ದ ಆಪ್ಷನ್ 4 ಶುಡ್ ಬಿ ದ ಆನ್ಸರ್. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂದು ಬರೆದಂಥ ಆಸ್ಪಿರೆಂಟ್ಸ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.